ಇನ್ನೊಂದ್ ಎರಡು ಮೂರು ಕಿಲೋಮೀಟರ್ ಗೂಡೂರು. ಇವಾಗ ಹೋಗ್ತಾ ನನ್ನ ತಲೆಗೆ ಒಂದು ಯೋಚನೆ ಬಂತು, ನಾನು ಖಾಲಿ ಕೈಲಿ ಹೋಗೋದ್ ಬೇಡ. ಈ ಬೇವಿನ ಮರ ನೋಡಿದೆ, ಅದ್ರ ಬೀಜಗಳಿದ್ವು ಇಲ್ಲಿ ಕೆಳಗೆ ಬಿದ್ದಿದ್ವು. ಅದೇ ಬೀಜಗಳನ್ನ ಕಲೆಕ್ಟ್ ಮಾಡ್ಕೊಂತ ಹಿಂಗೆ ರೋಡ್ ಉದ್ದಕ್ಕೆ ಹಚ್ಕೊಂತ ಹೋಗ್ಬೇಕಂತ ಡಿಸೈಡ್ ಮಾಡಿದೀವಿ. ಯಾಕಂದ್ರೆ ಅಂಜನಾದ್ರಿ ಸುಮ್ ಖಾಲಿ ಕೈಲಿ ಹೋಗೋದ್ ಬೇಡ, ಪರಿಸರ ಉಳಿಸ್ರಿ, ಪರಿಸರ ಬೆಳೆಸ್ರಿ ಅಂತ ಬಹಳಷ್ಟು ಜನ ಅಂತಾರ. ನೀವು ಬಿ ವಿಡಿಯೋದಾಗ ನೋಡಿರ್ತೀರಿ, ನಾವು ಪರಿಸರ ಉಳಿಸಮು, ಪರಿಸರ ಬೆಳೆಸಮು. ನೀವು ಬಿ ಖಾಲಿ ಹೋಗ್ತಿರೋವಾಗ ನೀವು ಬೇವಿನ ಬೀಜ ಅವೆಲ್ಲ ಸಿಕ್ಕ್ರೆ ಹಾಕ್ಯಂತ ಹೋಗ್ರಿ. ಯಾಕಂದ್ರೆ ಸುಮ್ ಖಾಲಿ ಕೈಲಿ ಹೋಗೋದ್ ಬೇಡ. ಯಾರ್ಯಾರು ಪಾದಯಾತ್ರೆ ಮಾಡ್ತೀರಿ ಅವ್ರಿಗೆಲ್ಲ ರಿಕ್ವೆಸ್ಟ್ ಮಾಡಿ ಹೇಳ್ತೀನಿ, ನೀವು ಹಾಕ್ಯಂತ ಹೋಗ್ರಿ. 2-3 ದಿನ ತಳಗ ನೀವೆಲ್ಲ ನೋಡಿರ್ಬೋದು ಆಂಜನೇಯ ದೇವಸ್ಥಾನ ನಮ್ಮಲ್ಲಿ ಎಲ್ಲ ಗಿಡ ಹಾಕಿದೀವಿ ನಾವು. ಅದು ದೊಡ್ಡ ಗಿಡ ಐತಲ್ಲ, ತಗೋಕ್ ಬರಕ್ ಆಗಲ್ಲ. ಯಾಕಂದ್ರೆ ಬ್ಯಾಗೆ ಬಹಳಷ್ಟು ವೇಟ್ ಆಗ್ತದ. ಅದಾಕಂದ್ರೆ ಹೋಗಿ ಸ್ವಲ್ಪ ವೇಟ್ಲೆಸ್ ಇರ್ತವಲ್ಲ, ಒಂದು ಕವರ್ದಾಗ ತಗೊಂಡು ಕಲೆಕ್ಟ್ ಮಾಡಿ ನಾವೆಲ್ಲ ರೋಡ್ ಉದ್ದ ಹಚ್ಕೊಂತ ಹೋಗಮು. ಇವಾಗ 2-3 ಕಿಲೋಮೀಟರ್ ಎಷ್ಟಾದ್ರೂ ನನ್ನ ಕೈಲಿ ಅಷ್ಟು ಹಚ್ಚುತ್ತೀನಿ. ನೆಕ್ಸ್ಟ್ ಜಲ್ದಿ ರೀಚ್ ನಾವು ಗೂಡೂರ್ಗೆ ಆಗ್ಬೇಕು, ಸ್ವಲ್ಪ ಸನಿ ಆಗ್ತದ. ನಡ್ರಿ ಮುಂದೆ ನೋಡ್ತಿರ್ರಿ, ಮತ್ತೆ ಹೋಗಿ ನಾ ಕಲೆಕ್ಟ್ ಮಾಡ್ತೀನಿ. ನೋಡ್ರಿ ಬರ್ರಿ. ಇವಾಗೆಲ್ಲ ಇಲ್ಲೆಲ್ಲ ಬೀಜ ಬಿದ್ದಾವ, ಅವೆಲ್ಲ ಕಲೆಕ್ಟ್ ಮಾಡವ. ಇವೆಲ್ಲ ಆರಿಸಿ, ಇವೆಲ್ಲ ಸಣ್ಣ ಸಣ್ಣ ಬೀಜಗಳು ಕಾಣ್ತಾವಲ್ಲ ಬೇವಿನ ಮರದ. ಇವಾಗ ಮಳೆಗಾಲ ಅದ್ರಾಗ ಇವೆಲ್ಲ ಬೀಜಗಳು ಸ್ವಲ್ಪ ಕಲೆಕ್ಟ್ ಮಾಡ್ಕೊಂಡು ರೋಡಿಗೆ ಹಚ್ಕೊಂತ ಹೋದ್ರೆ ಚಲೋ. ಇವಾಗ ಮಳೆಗಾಲ ಅದಲ್ಲ, ಹೆಂಗ್ ಬಿ ಮಳೆ ಬರ್ತಿರ್ತದ. ಇವಾಗ ಹಚ್ಚಿದ್ರೆ ಸ್ವಲ್ಪ ಜಲ್ದಿ ಗಿಡ ಬಿ ಬೆಳಿತಾವ. ಯಾಕಂದ್ರೆ ಪರಿಸರ ಉಳಿಸಿದ್ರೆ ನಮ್ಗೆ ಚಲೋ ಬೈ. ಯಾಕಂದ್ರೆ ನಮ್ಗೆ ಉಸಿರಾಡಕ್ ಅದೇ ಅಲ್ಲ ಗಾಳಿ ಬರೋದು. ಇಲ್ಲಾಂದ್ರೆ ಹಾಸ್ಪಿಟಲ್ ಕೊಟ್ಟು 2,000 ರೂಪಾಯಿ ಕೊಟ್ಟು ಆಕ್ಸಿಜನ್ ತಗೋದು ಅದಕ್ಕೆ. ಇವೆಲ್ಲ ಆರಿಸಿ ಕವರ್ದ ಹಾಕಿ, ಕವರ್ ಇಲ್ಲ ನೋಡೋಣ, ಟ್ರೈ ಮಾಡವ. ಅವ್ರಿಗೆ ಹೋಗೋ ಬರೋರಿಗೆ ಕೇಳಿಸಿ. ಅಣ್ಣನವ್ರು ಇದ್ರು, ಅಣ್ಣನವ್ರು ನಮ್ಗೆ ಹೊಂಟಿದ್ರು, ರಿಕ್ವೆಸ್ಟ್ ಮಾಡಿದೆ ಅವ್ರಿಗೆ. ಅಣ್ಣ ಥ್ಯಾಂಕ್ಸ್ ಅಣ್ಣ ವಿಡಿಯೋ ಮಾಡಿಸಲಗ. ಅವ್ರು ಹೋಗೋ ಬರೋರಿಗೆ ಥ್ಯಾಂಕ್ ಯು ಅಣ್ಣ. ನಾವು ಗಿಡ ತಗೊಂಡು ಮುಂದೆ ಸಿಗ್ತೀನಿ ಬೈ, ನಿಮ್ಗೆಲ್ಲರಿಗೆ ತೋರಿಸ್ತಿರ್ತೀನಿ ನಾ ಗಿಡ ಹಾಕೋದಿಲ್ಲ.